ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಆಲ್ರೆಡಿ ಹಾಸನಲ್ಲಿದ್ದೀನಿ. ಒಂದು ಮದುವೆ ಫಂಕ್ಷನ್ ಇದೆ ಅಂತ ಹೋಗಿದ್ವಿ. ಅಶೋಕ್ ಅವರ ಕಸಿನ್ ಸಿಸ್ಟರ್ದು ಮಗನ ಮದುವೆ. ನಾನು ಯಾವುದೂ ಟ್ರಾವೆಲ್ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಮತ್ತೆ ಟ್ರಾವೆಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಹಾಸನ್ಗೆ ಹೋದ್ಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ನಾನೇ ಮಾಡ್ಕೊಂಡಿರಲಿಲ್ಲ. ಹಾಸನ್ಗೆ ಹೋಗಿ ಇದಾಗಲೇ ತುಂಬ ಹೊತ್ತಾಗಿದೆ, ತಿಂಡಿ ತಿಂದು ಲಡ್ಡುನ ಮಲಗಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಹೋಗಿದ್ದರಿಂದ ಅವನಿಗೆ ನಿದ್ದೆ ಆಗಿರಲಿಲ್ಲ. ನನಗೇನೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಅವನ್ನ ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವನು ಮಲ್ಕೊತಾನೇ ಇಲ್ಲ. ಅವನ್ನ ಅಲ್ಲೇ ಅಶೋಕ್ ಹತ್ರ ನೋಡ್ಕೊಳ್ಳೋಕೆ ಬಿಟ್ಟು ನನ್ನ ಸ್ಯಾರಿಗೆ ಒಂದು ಪೆಟಿಕೋಟ್ ಬೇಕಾಗಿತ್ತು. ನಾನು ಪ್ಯಾಕಿಂಗ್ ಮಾಡ್ಕೊಳ್ಳೋಕೆ ನೋಡಿಕೊಂಡೆ, ಅದು ಆಲ್ರೆಡಿ 12 ಗಂಟೆ ಆಗೋಗ್ಬಿಟ್ಟಿತ್ತು ರಾತ್ರಿ. ಅಷ್ಟೊತ್ತಲ್ಲಿ ಇನ್ನೇನು ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಹೋಗ್ತೀವಲ್ಲ, ಅಲ್ಲೇ ಹಾಸನಲ್ಲೇ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಎಲ್ಲಾದರೂ ಹೋಗಬೇಕು ಅಂದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ ಅಷ್ಟೊತ್ತಾಯಿತು. ಇದು ಸಾಲ್ಗಮೆ ರೋಡಲ್ಲಿದೆ ಈ ಶಾಪು, ತ್ರಿವೇಣಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ. ಯಾರಾದರೂ ಹಾಸನಲ್ಲಿದ್ದರೆ ಒಂದು ಸಲ ಹೋಗಿ ನೋಡಿ, ಕ್ವಾಲಿಟಿ ಚೆನ್ನಾಗಿದೆ. ನಾವು ಮಧ್ಯಾಹ್ನ ಹೋಗೋಣ ಹುಡುಗನ ಮನೆಗೆ, ದೇವ್ರ ಊಟ ಅಂತ ಇರುತ್ತೆ ನಮ್ಮ ಕಡೆ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾರೂ ಇರಲಿಲ್ಲ ಕರ್ಕೊಂಡೋಗೋಕ್ಕೆ, ನಡ್ಕೊಂಡು ಹೋಗೋಷ್ಟು ಹತ್ರ ಇರಲಿಲ್ಲ ಹುಡುಗನ ಮನೆ. ಸೊ ಹಾಗಾಗಿ ಅಶೋಕ್ ಬೇರೆ ಕೆಲಸ ಮಾಡ್ತಾಯಿದ್ರು. ನಾವು ಅಂದ್ಕೊಂಡ್ವಿ ಬಿಡು ಸಾಯಂಕಾಲನೇ ಬೇಗ ಹೋಗೋಣ, ಒಂದು 7-8 ಗಂಟೆ ಹಂಗೆ ಹೋಗೋಣ, ಅವ್ರು ಬರೋಕ್ಕೂ ಸರಿಯಾಗುತ್ತೆ, ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೇಲಿ ತುಂಬ ಜನ ಇದ್ದರೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಹೋಗೋಕ್ಕಾಗೋದೇ ಇಲ್ಲ. ನಾವು ಹೊರಟಿದ್ದು 8 ಗಂಟೆ. ಅಕ್ಕನ ಮನೆಯಿಂದ ಚೌಟ್ರಿ ಒಂದು 15 ಮಿನಿಟ್ಸ್ ಇತ್ತು ಅಷ್ಟೇ, ತುಂಬ ದೂರನೂ ಏನೂ ಇರಲಿಲ್ಲ. ಬೇಗ ಹೋಗ್ತೀವಲ್ಲ ಅಂದ್ಬಿಟ್ಟು ನಾವು ಅವ್ರನ್ನ ಫೋನ್ ಮಾಡಿಕೊಂಡು ಬರ್ತಾಯಿದ್ದೀರಾ ಅಂತ ಕೇಳ್ಕೊಂಡೇ ಹೋಗಿದ್ದು. ಮತ್ತು ಹಾಸನಲ್ಲಿ ಓಡಾಡ್ತಿದ್ರೆ ನನಗೆ ಸೇಮ್ ಬೆಂಗಳೂರಲ್ಲೇ ಓಡಾಡ್ದಂಗೆ ಅನಿಸುತ್ತೆ. ಆ ಸ್ಟ್ರೀಟ್ ಲೈಟು, ಆ ಗಾಡಿಗಳು ಎಲ್ಲ ನೋಡಿದ್ರೆ ನಾವು ಬೆಂಗಳೂರಲ್ಲೇ ಇದ್ದೀವಿ ಅನ್ನೋ ಫೀಲು ನನಗೆ. ಯಾಕೆಂದರೆ ನಾನು ಮದುವೆ ಆಗಿ 7-8 ವರ್ಷದಿಂದ ಹಿಂಗಿರಲಿಲ್ಲ, ಈಗ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಈ ಚೌಟ್ರಿಗೆ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದು. ನಾನು ಹಾಸನಲ್ಲಿ ಒಂದು 2ನೇ ಮದುವೆ ಅನಿಸುತ್ತೆ ಇದು ನಾನು ಅಟೆಂಡ್ ಮಾಡ್ತಾ ಇರೋದು. ಇವರು ತುಂಬ ಬೇಗ ಮದುವೆ ಫಿಕ್ಸ್ ಮಾಡಿಕೊಂಡ್ರು. ಅವರಿಗೆ ಅವೈಲಬಲ್ ಇರೋ ಚೌಟ್ರಿನ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಫಂಕ್ಷನ್ ಇಟ್ಕೊಂಡಿರ್ತಾರೆ, ನಾವು ಹೇಳಿ ಡೇಟ್ಗೆ ಸಿಗೋದು ಕಷ್ಟ. ಸೊ ಹಂಗಾಗಿ ಅವರು ಯಾವುದು ಅವೈಲಬಲ್ ಇದೆ ಅದನ್ನು ಮಾಡ್ಕೊಂಡಿದ್ದಾರೆ. ಇವಾಗಿನ ಮದುವೆ ಮನೆಗಳಲ್ಲೆಲ್ಲ ಒಂದು ಕಾನ್ಸೆಪ್ಟ್ ಏನಂದರೆ ಫೋಟೋ ಬೂತ್ ಅಂತಾರಲ್ಲ, ಆ ಥರ ಇವರು ಮಾಡ್ಕೊಂಡಿದ್ರು. ನಾವು ಆಲ್ರೆಡಿ 1-2 ಫೋಟೋ ತೆಗೆಸ್ಕೊಂಡಿರ್ಬೋದು, ಆದರೂ ರಾತ್ರಿ ಆಗಲಿಲ್ಲ, ಬೆಳಗ್ಗೆ ಮುಹೂರ್ತಕ್ಕೆ ಬಂದವಾಗ 1-2 ಫೋಟೋ ತೆಕ್ಕೊಂಡಿದ್ದೀವಿ. ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಲಡ್ಡುನೂ ಕರ್ಕೊಂಡೋಗಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿ ಟೈಮ್ ಪಾಸ್ ಮಾಡಿಸ್ತಿದ್ವಿ. ಅಷ್ಟೊತ್ತಿಗೆ ಹುಡುಗಿಯವರು ಬಂದರು. ಹುಡುಗಿ ಬಂದಾದಮೇಲೆ ಹುಡುಗನ ಮನೆ ಚೌಟ್ರಿ ಒಳಗೆ ಕರ್ಕೊಂಡು ಬರ್ತಾರೆ. ಫಸ್ಟೇ ಹುಡುಗ ಬರೋಂಗಿಲ್ಲ ಅಂತ ಹುಡುಗನ ದೇವಸ್ಥಾನದಲ್ಲಿ ಇಟ್ಟಿದ್ರು. ಸೊ ಲಡ್ಡು ಆರಾಮಾಗಿ ಓಡಾಡ್ತಿದ್ದಾನೆ ಆ ಕಡೆ ಈ ಕಡೆ ನಮ್ಮ ಭಾವನ ಜೊತೆ. ರಾತ್ರಿ ಚೆನ್ನಾಗಿದ್ದ, ಎಲ್ಲರ ಜೊತೆ ಆಟ ಆಡಿಕೊಂಡು ಆರಾಮಾಗಿದ್ದ. ನಾವು ನೆಕ್ಸ್ಟ್ ಶಾಸ್ತ್ರಗಳು ಏನೇನಾಗುತ್ತೆ ಅಂತ, ಯಾಕೆಂದರೆ ಇಲ್ಲಿ ರಿಸೆಪ್ಷನ್ ಇರಲಿಲ್ಲ ರಾತ್ರಿ, ಅವರು ಬೆಳಗ್ಗೆ ಮುಹೂರ್ತ ಆದಮೇಲೆ ಇಟ್ಕೊಂಡಿದ್ರು. ಇವಾಗ ಏನೇನು ಗಂಗಮ್ಮನ ಥರದ್ದು ಆ ಥರ ಸಣ್ಣ ಪುಟ್ಟ ಶಾಸ್ತ್ರ, ಅರಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಅಷ್ಟು ಮಾತ್ರ ಇರುತ್ತೆ. ಇನ್ನೇನು ದೊಡ್ಡ ಶಾಸ್ತ್ರಗಳಿರಲ್ಲ. ಹಾರ್ಡ್ಲಿ ಒಂದು 11-12 ಗಂಟೆ ಮುಗಿಯುತ್ತೆ ಅಂತ ಅಂದ್ಕೊಂಡು ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡ್ಕೋತಾ ಇದ್ರು ಅಶೋಕ್ ಮಗುನ. ಇವರು ಹುಡುಗನ ಮನೆಯವರು, ಹುಡುಗಿ ಮನೆಯವರು ಸ್ವಲ್ಪ ಹಳ್ಳಿಯಿಂದ ಬರಬೇಕಿತ್ತು, ದೂರದಿಂದ. ಬಂದಮೇಲೆ ಏನಾದರೂ ಲೈಟಾಗಿ ತಿನ್ನಲಿ ಅಂತ ಉಪ್ಪಿಟ್ಟು ಮತ್ತು ಕಾಫಿ ಮಾಡಿಸಿದ್ರು. ಯಾಕೆಂದರೆ ಊರಲ್ಲಿ ಹೆಂಗೆ ಅಂದರೆ ಯಾರ ಮನೇಲಿ ಮದುವೆ ಇರುತ್ತೆ ಅವರು ಊರವ್ರನ್ನ ಜನನ ಕರ್ಕೊಬರೋಕ್ಕೆ ಒಂದು ಬಸ್ ಮಾಡ್ತಾರೆ. ಅವರು ಜೊತೆಲೇ ಬಂದು
ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ವಾಪಸ್ ಹೋಗೋದು. ಸೊ ಹಂಗಾಗಿ ಅವ್ರು ಬಂದವ್ರಿಗೆ ಏನಾದರೂ ಲೈಟಾಗಿ ಹಸ್ವಾಗಿರುತ್ತಲ್ಲ ಅಂತ ಉಪ್ಪಿಟ್ಟು ಮತ್ತು ಪಾಯಸ ಇದು ಕಾಫಿ ಮಾಡಿದರು. ತಿಂದ್ಬಿಟ್ಟು ಮೇಲೆ ಬಂದರೆ ನಮ್ಮ ಅತ್ತೆ ಇಲ್ಲಿ ಇದನ್ನು ನಮ್ಮ ಕಡೆ ಒಂಬಾಳೆ ಅಂತ ಕರೀತಾರೆ. ನಮ್ಮ ಮದುವೆಗಳಲ್ಲಿ ಒಂಬಾಳೆ ಕಳಸ ಮೇಯ್ನ್ ಇರಲೇಬೇಕು. ಗಿಂಡಿ ಅಂತಾರೆ ಇದನ್ನು. ಅದರಲ್ಲಿ ಒಂಬಾಳೆನ ಹಾಕಿ ಕಳಸ ರೆಡಿ ಮಾಡ್ತಾಯಿದ್ದಾರೆ ನಮ್ಮತ್ತೆ. ಇಷ್ಟು ಜನ ಒತ್ಕೋಬೇಕು ಅಂತ ಇರುತ್ತೆ, ಗಂಗೆ ತರೋದು ಅಂತ. ಹುಡುಗಿ ಕಡೆಯಿಂದ ಎಷ್ಟು ಜನ, ಹುಡುಗನ ಕಡೆಯಿಂದ ಎಷ್ಟು ಜನ ಅಂತ ಇರುತ್ತೆ. ನಮ್ಮ ಅಕ್ಕ, ಅತ್ತೆ, ಅವ್ರ ಕಡೆಯವರು ಎಲ್ಲ ಸೇರಿ ರೆಡಿ ಮಾಡ್ತಾಯಿದ್ದಾರೆ. ನಾನು ಒಂದು ಸ್ವಲ್ಪ ಹೊತ್ತು ವೀಡಿಯೋ ಶೂಟ್ ಮಾಡ್ಕೊಬರೋಣ ಅಂತ ಬಂದರೆ ಲಡ್ಡು ಇಲ್ಲಿ ಎಲ್ಲದನ್ನು ಮುಟ್ತಿದ್ದ. ಅವ್ರಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಟೈಮ್ ಆಗಿತ್ತು. ಇವನ್ನ ಕರ್ಕೊಂಬಂದರೆ ಎಲ್ಲ ಎಳಿಯೋದು ಮಾಡೋದು ಮಾಡ್ತಾನೆ. ಇವರು ಎಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಆಮೇಲೆ ಕೆಳಗೆ ಹೋಗಿ, ಕೆಳಗೆ ಅಂದರೆ ಎಲ್ಲಿ ಕೊಳ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಗಂಗೆನ ತರೋದು ಅಂತ. ಮೊದಲು ಹೆಂಗೆ ಮಾಡ್ತಿದ್ರೋ ಗೊತ್ತಿಲ್ಲ, ಇವಾಗ ಹೆಂಗೆ ಫೆಸಿಲಿಟಿ ಇರುತ್ತೆ ಹಾಗೆ ಎಲ್ಲ ಶಾಸ್ತ್ರಗಳನ್ನ ನಾವು ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಇದ್ರ ಜೊತೆ ಒಂದು ಬೆಸ್ಟ್ ಪಾರ್ಟ್ ಏನಂದರೆ ಚಿಗಣಿ ಟಮಟ. ನಾವು ಮನೇಲಿ ಮಾಡಿಕೊಟ್ರೆ ನಿಜವಾಗ್ಲೂ ತಿನ್ನಲ್ಲ, ಸುಮ್ಮನೆ ಹಂಗೆ. ಇದೇನೋ ಒಂಥರ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮದ ಜೊತೆ ಎಲೆ ಅಡಿಕೆ ಬಾಳೆನೂ ಚಿಗಣಿ ಟಮಟ ಕೊಡ್ತಾರೆ ಮುತ್ತೈದೆಯರಿಗೆ. ಯಾರಿಗೆ ಕೊಡ್ತಾರೆ ಅವ್ರ ಹತ್ರ ಇಸ್ಕೊಂಡು ತಿನ್ನೋಕ್ಕೆ ಕಾಯ್ತಾ ಇರ್ತೀವಿ ನಾವು. ನಮ್ಗೆ ಅಷ್ಟಿಷ್ಟ. ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಲಡ್ಡುನ ಕರ್ಕೊಂಡು ಕೆಳಗಡೆ ಹೋಗ್ಬಿಟ್ಟೆ. ಇದು ಮೋಸ್ಟ್ಲಿ ಬೇರೆ ಯಾರೋ ಶೂಟ್ ಮಾಡ್ತಾ ಇರೋದು ಅನಿಸುತ್ತೆ. ಅವ್ನು ತುಂಬ ಗಲಾಟೆ ಮಾಡ್ತಾಯಿದ್ದ, ಅಲ್ಲಿ ಎಲ್ಲ ಎಳಿಯೋದು ಮಾಡೋದು ಮಾಡ್ತಿದ್ದ. ಕೆಳಗಡೆ ಬಂದಾಗ ಅದನ್ನು ನೋಡೋಣ ಅಂದ್ಬಿಟ್ಟು ನಾನು ಮೊದಲೇ ಕೆಳಗಡೆ ಕರ್ಕೊಂಡೋಗಿ ಲಡ್ಡುನ ಆಟ ಆಡಿಸ್ತಾ ಇದ್ದೆ. ಅಲ್ಲಾದರೆ ಅವನ್ನ ಅದು ಇದು ತೋರಿಸಿ, ಗಾಡಿ ತೋರಿಸಿ ಟೈಮ್ ಪಾಸ್ ಮಾಡ್ಬೋದು ಅಂತ. ನಾವೆಲ್ಲ ಅವನ್ನ ಕರ್ಕೊಂಡು ಕೆಳಗೆ ಹೋಗೋಷ್ಟರಲ್ಲಿ ಇವರು ಎಲ್ಲ ಕೆಳಗಡೆ ಬಂದಿದ್ದರು. ಒಂಬಾಳೆಗೆ ಮುಂದೆ ಹೂವನ್ನು ಇಡ್ತಾರೆ. ಯಾಕೆ ಅಂದರೆ ಅದು ಶಾಸ್ತ್ರ ಗೊತ್ತಿಲ್ಲ ನನಗೆ, ಮೊದಲಿಂದನೂ ಇಡ್ತಾರೆ. ಬಿಸಿಲಿಗೆ ಏನಾಗ್ಬಿಟ್ಟಿದೆ, ಅದ್ರದ್ದು ಟಿಪ್ಪೆಲ್ಲ ಮೆತ್ತಗಾಗ್ಬಿಟ್ಟಿದೆ, ಹೂವು ನಿಲ್ತಾ ಇಲ್ಲ. ಶಾಸ್ತ್ರಕ್ಕೆ ಹಾಕಲೇಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಸುಮ್ಮನೆ ಸ್ವಲ್ಪ ಹೆಂಗೆ ಇಡ್ತಾ ಇದ್ದಾರೆ. ಇಲ್ಲಿ ಈ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಬಿಂದಿಗೆಗಳಿಗೆಲ್ಲ ನೀರು ತುಂಬಿಸ್ತಿದ್ದಾರೆ. ಇಷ್ಟು 4 ಬಿಂದಿಗೆ ಆ ಥರ ತುಂಬಿಸಿ ಇಷ್ಟು ಜನ ಎತ್ಕೊಳ್ಳೋದು ಅಂತ ರೆಡಿ ಮಾಡ್ಕೊತಾ ಇರ್ತಾರೆ. ಒಬ್ಬೊಬ್ರೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಮಾತ್ರ ಮದುವೆಲಿ ಆಗೋದು, ಇಲ್ಲಾಂದರೆ ಆಗಲ್ಲ. ನಮ್ಮ ಮನೆಯಲ್ಲೆಲ್ಲ ಯೂಶ್ವಲಾಗಿ ಏನಾಗುತ್ತೆ ಅಂದರೆ, ನಮ್ಮ ಅಕ್ಕ ತಂಗಿ, ಅಕ್ಕ ಅಣ್ಣ ಭಾವ ಎಲ್ಲ ನಮ್ಮ ಮನೆಯವರು ತುಂಬ ಜನ ಇರ್ತೀವಿ. ನಾವು ಯಾವ್ದು ಸಣ್ಣ ಫಂಕ್ಷನ್ ಆದರೂ ನಮ್ಮ ಮನೇಲಿ ದೊಡ್ಡ ಥರನೇ ಫೀಲ್ ಆಗುತ್ತೆ. ಈ ಒಂದು ಹಬ್ಬನೇ ಆಗಲಿ, ನಾವಿಷ್ಟು ಜನ ಎಲ್ಲ ಸೇರಿರ್ತೀವಿ, ನಮಗೆ ಯಾವುದು ಬೇಜಾರು ಆಗೋಲ್ಲ, ಮಾಡ್ದಂಗೂ ಅನಿಸಲ್ಲ. ಎಲ್ಲರೂ ಕೆಲಸಗಳನ್ನ ಡಿವೈಡ್ ಮಾಡ್ಕೊತೀವಿ. ಒಬ್ಬರು ಕಸ ಗುಡಿಸೋದು, ಒಬ್ಬರು ಮನೆ ಒರೆಸೋದು, ಒಬ್ಬರು ಅಡುಗೆ ಮಾಡೋದು, ಒಬ್ಬರು ಕಾಫಿ ಮಾಡಿಕೊಡೋದು. ನಮ್ಮನೆ ಹಬ್ಬಗಳು ಅವೆಲ್ಲ ಅಂದರೆ ನಮಗೆ ಖುಷಿ ಹೋಗೋಕ್ಕೆ, ಎಲ್ಲರೂ ಸೇರ್ತೀವಲ್ವಾ ಅಂತ. ಹಾಗೆ ಈ ಮದುವೆಗೂ ನಮ್ಮ ಅಕ್ಕಂದಿರು, ಭಾವಂದಿರು ಎಲ್ಲರೂ ಇದ್ದರು. ಎಲ್ಲ ಇವತ್ತು ಬರೋಕ್ಕಾಗಿಲ್ಲ ಅಂದರೆ ನಮ್ಮ ಮುಹೂರ್ತಕ್ಕೆ ಎಷ್ಟೋ ಜನ ಬಂದಿದ್ದರು. ಸೊ ಹಂಗಾಗಿ ನಮ್ಮ ಅಕ್ಕ ನೋಡಿ ಎಲ್ಲ ಮುಂದೆ ನಿಂತು ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಇಂಥ ಪೂಜೆ, ಇಂಥ ಶಾಸ್ತ್ರ ಗೊತ್ತಿಲ್ಲ ಅನ್ನೋಂಗಿಲ್ಲ. ಅವ್ರಿಗೆ ಪೂಜೆ ಪುನಸ್ಕಾರ ಎಲ್ಲ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ನಮ್ಮನೆ ಯಾವುದೇ ಫಂಕ್ಷನ್ ಆದರೂ ಮೇಯ್ನಾಗಿ ಅವ್ರು ಇರಲೇಬೇಕು ನಮಗೆ. ಒಂದು ಚಿಕ್ಕ ನಾವು ದೇವಸ್ಥಾನದಲ್ಲಿ ಏನಾದರೂ ಕೇಳೋದಾದ್ರೂ ನಮ್ಮ ಅತ್ತೆ, ಇಲ್ಲ ಅಂದರೆ ಅಕ್ಕ, ಯಾರಾದರೂ ನಮಗೆ ಕೇಳ್ಕೊಡೋಕ್ಕೆ ಇರಲೇಬೇಕು. ಅದೊಂಥರ ದೊಡ್ಡವರಿದ್ದರೆ ಒಂಥರ ಕೇಳ್ಕೊಡ್ತಾರೆ ಅನ್ನೋದೊಂದು ಇದಿರುತ್ತಲ್ಲ, ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊತಾರೆ. ಇದನ್ನೆಲ್ಲ ನಂಗೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಶೂಟ್ ಮಾಡಬೇಕು ಹತ್ರ ಹೋಗಿ ಅಂತ ಅಂದ್ಕೊಂಡೆ. ಮಕ್ಕಳಿರುವಾಗ ನಿಜವಾಗ್ಲೂ ಆಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅದನ್ನು ಶೂಟ್ ಮಾಡಿಕೊಂಡು ಇದನ್ನು ಗಂಗೆನ ಹುಡುಗ ಹುಡುಗಿ ಇಬ್ಬರೂ ತೊಗೊಂಡು ಚೌಟ್ರಿ ಒಳಗೆ ತೊಗೊಂಡು ಅವ್ರ ರೂಮಲ್ಲಿ ಇವ್ರ ರೂಮಲ್ಲಿ ಇಟ್ಕೊತಾರೆ. ಇದೆಲ್ಲ ಆಗೋಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಲ್ಲರೂ ಊಟ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಶಾಸ್ತ್ರ ಮಾಡೋದು ಅಂತ ಅಂದ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಲಡ್ಡುಗೆ ಊಟ ಮಾಡಿಸ್ಕೊಬರೋಣ, ನಾನು ತಿನ್ನೋಣ ಅಂತ ಹೋದ್ವಿ. ಇಷ್ಟೇ ನಂಗೆ ಶೂಟ್ ಮಾಡೋಕ್ಕಾಗಿದ್ದು, ಇದ್ರ ಮೇಲೆ ಶೂಟ್ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗಾಗಲೇ ಇವನು ಇಳಿಯೋದು ಓಡೋಗೋದು ಎಲ್ಲ ಮಾಡ್ತಿದ್ದ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ರಾತ್ರಿನೂ ಅಷ್ಟೇ, ಬೆಳಗ್ಗೆನೂ ಅಷ್ಟೇ, ಮಧ್ಯಾಹ್ನದ್ದು ಅಷ್ಟೇ, ಊಟ ಎಲ್ಲ ಡೀಸೆಂಟಾಗಿ ಚೆನ್ನಾಗಿತ್ತು.
ಊಟ ಎಲ್ಲ ಮಾಡ್ಕೊಂಬಂದು ನೆಕ್ಸ್ಟ್ ಶಾಸ್ತ್ರ ಆಗೋ ತನಕ ನಾನು ಲಡ್ಡು ಫ್ಯಾನ್ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತಾ ಇದ್ವಿ. ಎಲ್ಲರೂ ಅಲ್ಲಿ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನೊಂದು 2-3 ಶಾಸ್ತ್ರ ಇತ್ತು ಅಷ್ಟೇ ರಾತ್ರಿ. ಬಳೆ ಶಾಸ್ತ್ರಕ್ಕೆ ಯೂಶಲಾಗಿ ಬಳೆಗಾರರು ಎಲ್ಲರಿಗೂ ಬಳೆ ತೊಡಿಸ್ತಾರೆ. ಅವರೇ ಎಲ್ಲರಿಗೂ ಬಳೆ ತೊಡಿಸ್ತಾರೆ. ತುಂಬ ಜನ ಇದ್ದರು ಅಂದ್ಬಿಟ್ಟು ನಾನೇ ಬಳೆ ಇಸ್ಕೊಂಡು ಹಾಕ್ಕೊಂಡೆ. ಈ ಮದುವೆದು ಪಾರ್ಟ್ 2 ವಿಡಿಯೋ ಬರುತ್ತೆ, ಅದನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.